ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬಂದಿರುವ ನಮ್ಮ ರೋಲಿಂಗ್ ಸ್ಟಾರ್ ಮುರಳಿ ಸರ್ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಸರ್. ಸೂರಿಬಾಯ್ ಥ್ಯಾಂಕ್ ಯು ಸೋ ಮಚ್. ಸೂರಿಬಾಯ್ ಬಗ್ಗೆ ಒಂದು ಚಿಕ್ಕ ಕತೆ ಹೇಳ್ಬಿಡ್ತೀನಿ. ಚಿಕ್ಕದು ಗುಲ್ಟು ಅಂತ ಒಂದು ಚಿತ್ರ ಮಾಡಿದೆ, ರಿಲೀಸ್ ಆಯಿತು. ಬೆಳಗ್ಗೆ ಎದ್ದರೆ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಥಿಯೇಟ್ರ್ ಹತ್ರ ಹೋಗ್ಬೇಕಾ, ಗಾಂಧಿನಗರ್ಗೆ ಹೋಗ್ಬೇಕಾ, ಏನಪ್ಪ ವಾಟ್ ಇಸ್ ದ ಪ್ರೊಸೀಜರ್ ಅನ್ನೋದೇ ಗೊತ್ತಿಲ್ಲ. ಎಲ್ಲ ಅಮಾಯಕರು ಎಲ್ಲ ಹೊಸ ತಂಡ ಕಟ್ಕೊಂಡು ಬಂದಿದ್ರೆ ಒಂದು 1:30ಗೆ ಒಂದು ಫೋನ್ ಬಂತು, ಸೂರಿಬಾಯಿ ಫೋನು. ಫ್ರೈಡೇ ಮಾರ್ನಿಂಗು ಎಲ್ಲ ಹೊಸ ತಂಡ ಸಿನಿಮಾ ಮಾಡಬೇಕು ಅಂದ್ಕೊಂಡಿರೋ ನನ್ನ ಸ್ಪೀಚ್ ನೋಡಿ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಸೂರಿಬಾಯಿ ಫೋನ್ ಮಾಡಿದ್ರು, ಯಾರ್ರೀ ಪ್ರಶಾಂತ ಮಾತಾಡ್ದೆ? ಸರ್, ತುಂಬ ಚೆನ್ನಾಗಿ ಮಾಡಿದ್ದೀರಾ ಗುಲ್ಟು ಅಂತ ಸಿನಿಮಾ. ನನಗೆ ಅವಾಗ ಪರಿಚಯ ಇರಲಿಲ್ಲ. ಅವರೇ ನಮ್ಮನ್ನು ಖುದ್ದಾಗಿ ಕರೆಸ್ಕೊಂಡು ಸಿನಿಮಾ ಬಗ್ಗೆ ನಮಗೆ ಹೇಳಿ ಈ ಥರ ಮಾಡಿ ನಾನು ಇವತ್ತು ವೇದಿಕೆ ಮೇಲೆ ನಿಂತಿದ್ದೀನಿ ಅಂದರೆ ಬಹುಪಾಲು ಸೂರಿಬೈಗೂ ಸಲ್ಲುತ್ತದು. ಥ್ಯಾಂಕ್ ಯು ಬೈ. ಕರೆಸ್ಕೊಂಡು ಬೈ ಹೆಂಗೆ ಮಾಡ್ಬೇಕು ಭಯ ನನಗೆ ಗೊತ್ತಾಗ್ತಿಲ್ಲ, ಇದು ಪ್ರಮೋಷನ್ ಅಂದರೆ ಅವತ್ತು ಗುಲ್ಟು ಚಿತ್ರಕ್ಕೆ ಯಶ್ ಸರ್ನ ಕರ್ಕೊಂಬಂದರು. ಥ್ಯಾಂಕ್ ಯು ಸೋ ಮಚ್ ಸರ್. ಇವತ್ತು ಮತ್ತೆ ನಾವು ಇನ್ನೊಂದು ಪ್ರಯತ್ನಕ್ಕೆ ಮುರಳಿ ಸರ್ನ ಕರ್ಕೊಂಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಾನು ಯಾವತ್ತೂ ಮರೆಯಲ್ಲ ಸರ್. ಸೊ ಹೊಸ ತಂಡವರೆಲ್ಲ ನನ್ನ ಸ್ಪೀಚ್ ನೋಡಿ ಅಂದೆ. ಯಾಕೆ ಅಂದರೆ ನೀವೇನಾದ್ರೂ ಕನ್ಫ್ಯೂಸ್ ಆದರೆ ಪ್ಲೀಸ್ ಕಾಂಟ್ಯಾಕ್ಟ್ ಸೂರಿಬಾಯ್. ನನ್ನ ಹತ್ರ ನಂಬರ್ ಇದೆ, ಟೆಕ್ಸ್ಟ್ ಮಾಡಿಬಿಡಿ, ನಾನು ಕಳಿಸ್ತೀನಿ. ಸಿಕ್ಕರೆ ಸಹಾಯ ಮಾಡ್ತಾರೆ. ತುಂಬ ಒಳ್ಳೆಯ ವ್ಯಕ್ತಿ. ಥ್ಯಾಂಕ್ ಯು. ಈ ಚಿತ್ರಕ್ಕೆ ಬಂದರೆ ಮೊದಲನೇದಾಗಿ ಕತೆ, ಒಳ್ಳೆ ಬರಹಗಾರ, ಸ್ನೇಹಿತ, ಒಳ್ಳೆ ಗೆಳೆಯ ಅಭಿಷೇಕ್ ಶೆಟ್ಟಿ. ಥ್ಯಾಂಕ್ ಯು ಸೋ ಮಚ್ ಗುರು, ಒಳ್ಳೆ ಕತೆ ಕೊಟ್ಟಿದ್ಯಾ. ಹಾಗೆ ನಾಯಕ ನಟ ಅನೀಶ್ಗೆ ಎಲ್ಲರೂ ಏನೋ ಬೇಕು ಅಂದರೆ ಈ ಸರಿ ಖಂಡಿತವಾಗ್ಲೂ ಕೊಡ್ತಾ ಇದ್ದಾರೆ. ಬ್ಲಾಕ್ ಬಸ್ಟರ್ ಸಿನಿಮಾ ಅನೀಶ್ ಅವ್ರಿಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತಾರೆ. ಮೇಲೆ ತುಂಬ ಒಂದು ವಿಭಿನ್ನವಾದ ಪಾತ್ರ, ಯಾವುದೇ ಮಾಸ್ ಮಸಾಲ ಇಲ್ದಿರ ನಿಮ್ಮನ್ನು ರಂಜಿಸೋಕ್ಕೆ ಖಂಡಿತವಾಗ್ಲೂ 22ನೇ ತಾರೀಕು ನೀವೆಲ್ಲರೂ ಅದನ್ನು ಸಾಕ್ಷಿ ನೋಡ್ತೀರಾ ಥಿಯೇಟ್ರ್ ಮೇಲೆ. ಥ್ಯಾಂಕ್ ಯು ಗುರು. ಹಾಗೆ ಮಿಲನ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಒಂದು ಕತೆಗೆ ನಿರ್ದೇಶಕ, ಹೀರೋ ಯಾವ ರೀತಿ ಇಂಪಾರ್ಟೆಂಟು. ನಾನು ಕಥೆಯಲ್ಲಿ ಫಸ್ಟ್ ಅನೀಶು ಹೀರೋ ಅಂದ್ಕೊಂಬಿಟ್ಟೆ. ಮಾರ್ಕೆಟಿಂಗ್ ಟೈಮಲ್ಲಿ ನೀವು ನಾನು ಹೀರೋ ಆಗ್ಬಿಟ್ರಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಇಂಥ ಒಂದು ಕ್ರೂಷಿಯಲ್ ಟೈಮಲ್ಲಿ ನೀವು ಬಂದು ನನ್ನ ಬೆನ್ನೆಲುಬಾಗಿ ನಿಂತು ಪ್ರತಿ ಕಾರ್ಯಕ್ರಮದಲ್ಲೂ ನೀವು ನಾನು ನೆರವೇರಿಸ್ಕೊಟ್ಟಿದ್ದೀರಾ. ಪ್ರತಿ ರಾತ್ರಿ 8:30ಗೆ ಫೋನ್ ಮಾಡಿದೆ. ಬೆಳಗ್ಗೆಯಿಂದ ನನ್ನ ಜೊತೆನೇ ಎಲ್ಲ ಪ್ರಮೋಷನ್ಸು ಇದು ಮಾಡಿರ್ತಾರೆ. ಓಡಾಡ್ಸ್ಟಲ್ಲಿ 7:30 8:30ಗೆ ಫೋನ್ ಮಾಡ್ತಾರೆ, ಪ್ರಶಾಂತ್ ಏನು ನೆಕ್ಸ್ಟ್ ಏನು ನಾಳೆ ಏನು ಅಂತ. ಥ್ಯಾಂಕ್ ಯು ಸೋ ಮಚ್ ಮೇಡಮ್.